ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳೇ ಆಗೋಯ್ತು ನಾನು ವಿಡಿಯೋ ಹಾಕಿ. ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ಅಷ್ಟೇ. ಯಾಕೆ ನಾನು ಆ ಥರ ಆದೆ ಮತ್ತು ಯಾಕೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನನ್ನ ಪರಿಸ್ಥಿತಿ ಹೇಗಿತ್ತು ಮತ್ತು ಏನಾಯಿತು ನನ್ನ ಪರಿಸ್ಥಿತಿ ಮತ್ತು ಆರ್ಡರ್ಸ್ ಇಲ್ಲಿ ಹೇಗೆ ಬಂತು ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ತುಂಬ ಆರ್ಡರ್ಸ್ ಬಂತು ಮಷಿನ್ ಎಂಬ್ರಾಯ್ಡ್ರಿ ಮಾಡೋದು, ಮಷಿನ್ ವರ್ಕ್ ಮಾಡೋಕ್ಕೆ ವೀಡಿಯೋ ಮಾಡಿದ್ದೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆಮೇಲೆ ನೆಕ್ಸ್ಟು ಒಂದು ಎಕ್ಸ್ಟ್ರಾ ಮಿಷಿನ್ ಬೇರೆ ತೊಗೊಬಂದೆ, ಬ್ರದರ್ ಕಂಪ್ನಿದು ನಾರ್ಮಲ್ ಸ್ಟಿಚಿಂಗ್ದು. ಅದು ವರ್ಕರ್ ಬರ್ತಾರೆ ಅಂತ ಹೇಳಿದ್ರು, ವರ್ಕರ್ ಬೇರೆ ಕೈ ಕೊಟ್ಬಿಟ್ರು. ಒಂದಿನ ಬಂದರು, ಮತ್ತೆ ಬಂದೇ ಇಲ್ಲ. ತುಂಬಾ ಬೇಜಾರಾಗ್ಬಿಡ್ತು ನನಗೆ. ಮತ್ತು ಮದುವೆ ಆರ್ಡರ್ಸು ತುಂಬ ಒಂದು 3-4 ಮದುವೆ ಆರ್ಡರ್ಸ್ ಬಂದಿದೆ. 2-3 ಮದುವೆ ಆರ್ಡರ್ಸ್ ಬಂದಿತ್ತು, ಎಲ್ಲ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ. ಇವಾಗ ಫಸ್ಟು ಒಂದು ಮದುವೆ ಆರ್ಡ್ರ್ ತೋರಿಸ್ತೀನಿ, ಆಮೇಲೆ ನೆಕ್ಸ್ಟು ಇನ್ನು ಮಿಕ್ಕದ ಮದುವೆ ಆರ್ಡರ್ಸ್ನೆಲ್ಲ ತೋರಿಸ್ತೀನಿ, ಓಕೆನಾ. ಫಸ್ಟು ನಾನು ಮಷಿನ್ ಎಂಬ್ರಾಯ್ಡ್ರಿ ಯಾವ್ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಕಟ್ಟಿಂಗ್ ಮಾಡಬೇಕಾಯಿತು, ಮಷಿನ್ ವರ್ಕು ಇಲ್ಲ ಅಂದ್ರೆ ಒಂದು 10 ಬ್ಲೌಸಸ್ ಮಷಿನ್ ಎಂಬ್ರಾಯ್ಡ್ರಿ ಮಾಡಬೇಕಾಗಿತ್ತು, ಸ್ಯಾರಿ ಕುಚ್ಕೊಳ್ ಹಾಕಬೇಕಾಗಿತ್ತು, ಲೆಹೆಂಗಾ ಸ್ಟಿಚ್ ಮಾಡಬೇಕಾಗಿತ್ತು, ಡಿಫ್ರೆಂಟಾಗಿ ಅನಾರ್ಕಲಿ ಮತ್ತು ನಾರ್ಮಲ್ ಫ್ಲಿಟ್ಸು, ಮತ್ತು ಇದು ಕಾಲರ್ ಕೋಟ್ ಕಾಲರ್ ಸ್ಕರ್ಟು ಮೇಲೆ, ಮತ್ತು ನೆಕ್ಸ್ಟು ಬೋಟ್ ನೆಕ್ಕಲ್ಲಿ ಒಂದು ಬ್ಲೌಸು ಮಗುಗೆ, ತುಂಬ ಪ್ಯಾಡೆಡ್ ಬ್ಲೌಸಸ್ಸು ತುಂಬ ಮಾಡಿದ್ದೀನಿ. ಎಲ್ಲನೂ ತೋರಿಸ್ತೀನಿ ನಿಮಗೆ ನೋಡಿ. ಇದು ಮದುವೆ ಹೆಣ್ಣಿಗೆ ಈ ರೀತಿಯಾಗಿ ವರ್ಕ್ ಹಾಕಿದ್ದೀನಿ. ಬ್ಯಾಕ್ ಸೈಡ್ ಈ ರೀತಿಯಾಗಿ ಗ್ರ್ಯಾಂಡಾಗಿ ಅವರೇ ಎಲ್ಲ ಡಿಸೈನೆಲ್ಲ ಹೇಳ್ಬಿಟ್ಟೋಗಿದ್ರು, ಈ ಥರ ಮಾಡಿ ಅಂತ ನೋಡಿ. ತೋಳಿಗೆ ಈ ಥರ ವರ್ಕ್ ಹಾಕಿದ್ದೀನಿ ಗ್ರ್ಯಾಂಡಾಗಿ ಬರಲಿ ಅಂತ, ಮತ್ತು ಬೀಡ್ಸ್ ಹಾಕಿದ್ದೀನಿ. ಇದು ತುಂಬ ಶೈನಿಂಗ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾನು ಡಿಸೈನ್ನ ಸ್ಯಾರಿ ಕಲರೆಲ್ಲ ಹಾಕಿದ್ದೀನಿ. ಬಟ್ ಆದರೆ ಅದು ಏನೋ ಅಷ್ಟು ಅಂದರೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಬ್ಲೌಸ್ ಪೀಸು ಫುಲ್ ಪ್ಲೇನ್ ಇದ್ದು ಈ ಡಿಸೈನ್ ಹಾಕಿದರೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ನೋಡಿ. ಈ ಥರ ಇದೆ. ಯಾರಿಗೆ ನಾನು ತೋರಿಸ್ತಾ ಇರ್ತೀನಿ ಆರ್ಡ್ರ್ ಪ್ರಕಾರ ಡಿಸೈನ್ 2 ಅಂತ, ಯಾವ ಡಿಸೈನ್ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಈ ಥರ ಡಿಸೈನ್ಸ್ದೆಲ್ಲ ವೀಡಿಯೋ ಮಾಡಿದ್ದೀನಿ. ತುಂಬ ಕಷ್ಟ ಇದ್ದರೂ ಕೂಡ ವೀಡಿಯೋ ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇದನ್ನು ಏನಪ್ಪ ಮದುವೆ ಹೆಣ್ಣಿಗೆ ಈ ಥರ ಒಂದು ಡಿಸೈನ್ ಮಾಡಿದೆ. ನೆಕ್ಸ್ಟ್ ಇದು ಬೋಟ್ ನೆಕ್ಕಲ್ಲಿ ಒಂದು ಡಿಸೈನ್ ಮಾಡಿದ್ದೀನಿ. ಇದು ತುಂಬ ಡಿಫ್ರೆಂಟಾಗಿದೆ ಬೋಟ್ ನೆಕ್ಕಲ್ಲಿ ಮಾಡಿರೋದು ನೋಡಿ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಈ ಥರ ಬಾಲ್ ಚೈನ್ನ ಅಟ್ಯಾಚ್ ಮಾಡಿ ಈ ಥರ ಫ್ಲವರ್ನೆಲ್ಲ ಕೂರಿಸಿ, ಇದು ಬ್ಯಾಕ್ ಸೈಡ್ ಬೋಟ್ ನೆಕ್ ಡಿಸೈನ್ ಇದೆ, ಮತ್ತು ತೋಳು ಬಂದು ಕಟ್ ವರ್ಕ್ ಡಿಸೈನ್ ಇದೆ. ತೋರಿಸಿ ನೋಡಿ, ಕಟ್ ವರ್ಕ್ ಡಿಸೈನ್ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೋಳಿಗೆ ಈ ಥರ ಡಿಸೈನ್ ಕೊಟ್ಟಿದ್ದೀನಿ. ಬಾಲ್ ಚೈನಲ್ಲಿ ಫುಲ್ ವರ್ಕ್ ಹಾಕಿದ್ದೀನಿ, ಮುಕ್ಕಾಲು ಸ್ಲೀವ್ವರೆಗೂ ಬಾಲ್ ಚೈನಲ್ಲಿ ವರ್ಕ್ ಹಾಕಿದ್ದೀನಿ ನೋಡಿ. ಈ ಥರ ಕಟ್ ವರ್ಕ್ ಶೇಪ್ನ ಕೊಟ್ಟಿದ್ದೀನಿ. ನೆಕ್ಸ್ಟು ನೋಡಿ, ತೋಳಿಗೆ ಈ ಥರ ಬಂದಿದೆ, ಓಕೆನಾ. ಇದೊಂದು ಬ್ಲೌಸ್ ಡಿಸೈನ್, ಇದು ಡಿಸೈನ್ 2, ಓಕೆನಾ. ಇದು ಮದುವೆ ಹುಡುಗಿಗೆ ಅವರೇ ಇದು ಡಿಸೈನ್ ಕೊಟ್ಬಿಟ್ಟು ಹೋಗಿದ್ದು, ಈ ಥರ ಮಾಡಿ ಅಂತ. ಇದನ್ನೆಲ್ಲ ಕೂರಿಸೋದು ತುಂಬಾ ಕಷ್ಟ ಹೇಳ್ತೀನಿ. ನೋಡೋಕೆ ನಿಮ್ಗೆ ಸುಲಭ ಕಾಣಿಸುತ್ತೆ, ಇದನ್ನೆಲ್ಲ ನಾನು ಡಿಸೈನ್ ಮಾಡೋದಕ್ಕೆ ಹಿಂಗಾಗ್ಬಿಟ್ಟಿದೆ ಅಂತಂದರೆ ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ರೆಸ್ಟ್ಲೆಸ್ಸಾಗಿ ಕೆಲಸ ಮಾಡಿದ್ದೀನಿ ನಾನು. ಮತ್ತು ನೆಕ್ಸ್ಟು ತೋರಿಸ್ತೀನಿ, ಇದೆಲ್ಲ ಸಿಂಪಲ್ ಡಿಸೈನ್ಸು, ದಾರದಲ್ಲೇ ಮಾಡಿರೋದು ನೋಡಿ. ಇದೊಂದು ಸಿಂಪಲ್ ಡಿಸೈನು, ಇದು ಅವ್ರ ಅಮ್ಮ ಹೆಣ್ಣೋರ ಅಮ್ಮನಿಗೆ ಈ ಥರ ಸಿಂಪಲಾಗಿ ಡಿಸೈನ್ ಮಾಡಿದ್ದೀನಿ. ಶೈನಿಂಗ್ ಬ್ಲೌಸ್ ಪೀಸ್ ಇದ್ದಾಗ ನಾವು ಏನೇ ವರ್ಕ್ ಹಾಕಿದ್ರೂ ಕೂಡ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ. ಅದೇ ಪ್ಲೇನ್ ಬ್ಲೌಸ್ ಪೀಸ್ ಇದ್ದರೆ ನಾವು ಏನೇ ವರ್ಕ್ ಹಾಕಿದ್ರೂ ಸಿಂಪಲ್ ಆಗಿದ್ರೂ ಅದು ಹೈಲೈಟಾಗಿ ಕಾಣಿಸುತ್ತೆ ಜಾಸ್ತಿ. ಈ ರೀತಿಯಾಗಿ ಏನಪ್ಪ ಶೈನಿಂಗ್ ಬ್ಲೌಸ್ ಪೀಸ್ ತೊಗೊಂಡ್ರೆ ನೀವು ಪೈಪಿಂಗ್ ಬೆಟರ್ ಅಂತ ಅನ್ಕೋತೀನಿ ನನಗೆ. ಮತ್ತು ನೆಕ್ ಶೇಪ್ಸ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋದು ಬೆಟರು ನೋಡಿ. ಈ ರೀತಿಯಾಗಿ ತೋಳಿಗೆ ಸಿಂಪಲಾಗಿ ಈ ಥರ ಬುಟ್ಟ ಕೊಟ್ಟಿದ್ದೀನಿ, ಮತ್ತು ಈ ರೀತಿಯಾಗಿ ಫ್ರಂಟಲ್ಲಿ ಕೊಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಇದೆಲ್ಲ ಮದುವೆ ಹುಡುಗಿಗೆ, ಇದು ಡಿಸೈನ್ಸ್ ಎಲ್ಲ ಮದುವೆ ಹುಡುಗಿಗೆ ಮಾಡಿರೋದು ನೋಡಿ. ಇದು 3D ವರ್ಕ್ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3D ವರ್ಕು. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ತೆಳು ಇರುತ್ತೆ. ಇದ್ರ ಮೇಲೆ ವರ್ಕ್ ಹಾಕ್ಬೇಕಂದ್ರೆ ತುಂಬ ಕಷ್ಟ. ನಾವು 3D ವರ್ಕ್ನ ಇದ್ರ ಮೇಲೆ ಹಾಕಿದ್ರೆ ಬಟ್ಟೆ ಎಲ್ಲ ಫುಲ್ಲು ಓಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನ 3D ಕ್ರಿಯೇಟ್ ಮಾಡಿಲ್ಲ, ಸಿಂಪಲಾಗಿ ಡಿಸೈನ್ ಕ್ರಿಯೇಟ್ ಮಾಡಿದ್ದೀನಿ. ಸ್ಲೀವ್ಗೆ ಸ್ಮಾಲ್ ಬುಟ್ಟ ಇಟ್ಟಿದ್ದೀನಿ, ಓಕೆನಾ. ಇದು ಒಂದು ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ನೆಕ್ಸ್ಟು ಎಲ್ಲೋ ಒಂಥರ ಗೋಲ್ಡ್ ಕಲರು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ವರ್ಕ್ ಹಾಕಿದ್ದೀನಿ. ಇದು 3D ವರ್ಕು, 3D ಫ್ಲವರ್. ಇದು ತುಂಬ ಚೆನ್ನಾಗಿ ಬಂದಿದೆ. ಡಿಸೈನ್ಸ್ ಎಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿ. ಸ್ಮಾಲ್ ಬುಟ್ಟ ಎಲ್ಲ ಇಟ್ಟಿದ್ದೀನಿ. ಫ್ರಂಟ್ಗೂ ಕೂಡ ಅದೇ ರೀತಿಯಾಗಿ ಮಾಡಿದ್ದೀನಿ, ಓಕೆನಾ. ನೆಕ್ಸ್ಟು ಇದನ್ನೆಲ್ಲ ಜಸ್ಟ್ ಒಂದು ಲೇಸ್ ಕೊಟ್ಟು ಈ ರೀತಿಯಾಗಿ ಜಸ್ಟ್ ಒಂದು ಲೇಸ್ ಕೊಟ್ಟಿದ್ದೀನಿ ಅಷ್ಟೇ. ಈ ಲೇಸು ತುಂಬ ಟ್ರೆಂಡಲ್ಲಿದೆ. ನೆಕ್ಸ್ಟು ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಎಲ್ಲ ಬ್ಲೌಸ್ಗಳಿಗಿಂತ ಅವ್ರೇನು ಡಿಸೈನ್ ಹೇಳಿರಲಿಲ್ಲ ಕಸ್ಟಮರು, ನಾನೇ ಹಾಕಿದ್ದು ಈ ಬ್ಲೌಸ್ಗೆ ಡಿಸೈನು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಶೈನಿಂಗ್ ಇದ್ದರೂ ಬ್ಲೌಸ್ ಪೀಸ್ ಕೂಡ ಈ ವರ್ಕ್ ಅನ್ನೋದು ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿಯಾಗಿ ಡಿಸೈನ್ ನಾವು ಕ್ರಿಯೇಟ್ ಮಾಡಬೇಕು. ಕೆಲವರು ಕಸ್ಟಮರು ಡಿಸೈನ್ಗಳು ಸೆಲೆಕ್ಟ್ ಮಾಡ್ತಾರೆ, ಬಟ್ ಸೂಟೇ ಆಗಲ್ಲ ನೋಡಿ. ತೋಳಿಗೆ ಈ ಥರ ಹಾಕಿದ್ದೀನಿ, ಮತ್ತು ಫ್ರಂಟ್ಗೂ ಇದೇ ಥರ ಹಾಕಿದ್ದೀನಿ, ಓಕೆನಾ. ನೆಕ್ಸ್ಟು ಇನ್ನೊಂದು ಸಿಂಪಲಾಗಿರೋ ಡಿಸೈನ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇದು ನಾನು ಓನ್ ಕ್ರಿಯೇಷನ್ ಅಂತ ಮಾಡಿರೋದು. ಇದು ಅವ್ರ ಕಸ್ಟಮರ್ ಏನು ಹೇಳಿಲ್ಲ, ಈ ಥರ ಶೇಪ್ ಕೊಟ್ಟು ಈ ರೀತಿಯಾಗಿ ವರ್ಕ್ನ ಹಾಕ್ತೆ. ಇದು ಸ್ಮಾಲ್ ಬುಟ್ಟ ಈ ಥರ ತೋಳಿಗೆ ಇಟ್ಟಿದ್ದೀನಿ. ಒಂದೇ ಥರ ಡಿಸೈನ್ ಯಾವ ಬ್ಲೌಸ್ಗೂ ನಾನು ಮಾಡಿಲ್ಲ, ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಈ ಥರ ಜೆರಿಲಿ ಅವರೇ ಸೆಲೆಕ್ಟ್ ಮಾಡಿದ್ದು. ಈ ಥರ ಜೆರಿ ನಾನು ಸಿಲ್ವರ್ ಕಲರ್ ಜೆರಿ ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ವರ್ಕ್ ಮಾಡಿರೋದು. ಮತ್ತು ಈ ಥರ ಸ್ಮಾಲ್ ಬುಟ್ಟ ಡಿಸೈನು, ಇದನ್ನು ಇದು ಅವರೇ ಸೆಲೆಕ್ಟ್ ಮಾಡಿದ್ರು, ನಾನು ಈ ಡಿಸೈನ್ನ ಅವ್ರಿಗೆ ಹಾಕ್ಕೊಟ್ಟಿದ್ದೀನಿ.
ನೆಕ್ಸ್ಟ್ ಇದನ್ನು ನಾನು ಹಾಕಿದ್ದು ತೋರಿಸ್ದೆ. ಇದು ಈ ಥರ ಹಾಕ್ಸ್ಕೊಳ್ಳಿ, ಸಿಂಪಲ್ಲಾಗಿ ನಿಮ್ಮ ಏಜಿಗೆ ತಕ್ಕನಾಗಿರುತ್ತೆ ಅಂತ. ಇದು ಟ್ರೆಂಡಿಯಲ್ಲಿದೆ ಈ ಡಿಸೈನು. ಹೀಗೆ ಸ್ಮಾಲ್ ಬುಟ್ಟ ಮ್ಯಾಂಗೋ ಶೇಪ್ನ ಇಟ್ಟಿದ್ದೀನಿ ನೋಡಿ. ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ಕ್ರಿಯೇಟ್ ಮಾಡಿದೆ. ಮತ್ತು ನೆಕ್ಸ್ಟು ಲೆಹೆಂಗಾಗೇನಿಲ್ಲ, ಅವರು ಲೆಹೆಂಗಾ ಕೊಟ್ಟಿದ್ದರು, ರೆಡಿ ಇದರಲ್ಲೇ ಬಂದ್ಬಿಟ್ಟಿರುತ್ತೆ. ಇದೆಲ್ಲ ನೋಡಿರ್ತೀರಿ ನೀವು. ನಾನು ಈ ಥರ ಬೀಟ್ಸ್ ಎಲ್ಲ ಇಟ್ಟು ಇದಕ್ಕೊಂದು ಗ್ರ್ಯಾಂಡ್ ಲುಕ್ ಅನ್ನೋದನ್ನ ಕೊಟ್ಟಿದ್ದೀನಿ. ಯಾಕಂದರೆ ಇದು ಕಾಸ್ಟ್ಲಿ ಲೆಹೆಂಗಾ, 9,000 ರೂಪಾಯಿ ಲೆಹೆಂಗಾ ಇದು. ಮತ್ತು ಸ್ಯಾರಿ ಕುಚ್ಚುಗಳು ಡಿಸೈನ್ ಯಾವ ರೀತಿಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಸ್ವಲ್ಪ ಕೆಲವೊಂದು ಸ್ಯಾರಿ ಡಿಸೈನ್ಗಳು ಕುಚ್ಚುಗಳು ಯಾವ ರೀತಿಗೆ ಹಾಕಿದ್ದೀನಿ ಅಂತ ನೋಡಿ. ಈ ಥರ ಬೀಡ್ಸ್ ಇಟ್ಟು ಸ್ಮಾಲು ಏನಪ್ಪ ಈ ಥರ ಕುಚ್ಚು ಡಿಸೈನ್ಸ್ನ ಇಟ್ಟಿದ್ದೀನಿ. ಮತ್ತು ಇದೊಂದು ಇದಕ್ಕೂ ಅಷ್ಟೇ, ಇದಕ್ಕೂ ಡಿಫ್ರೆಂಟಾಗಿ ಬೀಡ್ಸ್ ಇಟ್ಟು ಸ್ಮಾಲ್ ಕುಚ್ಚು ಡಿಸೈನ್ ಹಾಕಿದ್ದೀನಿ. ಪ್ರತಿಯೊಂದಕ್ಕೂ ಅದೇ ಥರ ಮಾಡಿಲ್ಲ, ಕ್ರೋಶ ಕುಚ್ಚು ಡಿಸೈನು ಹಾಕಿದ್ದೀನಿ, ತೋರಿಸ್ತೀನಿ. ಈ ಥರ ಸ್ಮಾಲ್ ಬೀಡ್ಸ್ ಇಟ್ಟು ಈ ಥರ ಬೇಬಿ ಕುಚ್ಚು ಡಿಸೈನ್ನ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟು ತೋರಿಸ್ತೀನಿ, ಇದು ಕ್ರೋಶ ಕುಚ್ಚು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಕ್ರೋಶ ಕುಚ್ಚು ಡಿಸೈನ್ಸ್ನ ಯಾವ ಥರ ಹಾಕಿದ್ದೀನಿ ಅಂತ ತುಂಬಾ ಕಷ್ಟ ಆಯಿತು ನನಗೆ ಹಾಕೋಕ್ಕೆ ನೋಡಿ. ಈ ಥರ ಕ್ರೋಶದೆಲ್ಲ ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ. ಇದೆಲ್ಲ ಮದುವೆಗೆ ಅಂತ ರೆಡಿ ಮಾಡಿರೋದು, ಇದೆಲ್ಲ ಕ್ರೋಶ ಕುಚ್ಚು ಡಿಸೈನ್ಸು. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ, ಇದನ್ನು ಕ್ರೋಶ ಕುಚ್ಚು ಡಿಸೈನೇ, ತುಂಬ ವರ್ಕ್ ಹಾಕಿದ್ದೀನಿ. ಇನ್ನೂ ಬ್ಲೌಸ್ ಡಿಸೈನ್ಸ್ ತುಂಬ ಇದೆ, ತೋರಿಸ್ತೀನಿ ರೀ, ಶಾಕ್ ಆಗಿಬಿಡ್ತೀರಾ ನೀವು ನೋಡಿ. ಈ ರೀತಿಯಾಗೆಲ್ಲ ಕ್ರೋಶ ಕುಚ್ಚು ಡಿಸೈನ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ಡಿಸೈನ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಮಗುಗೆ ಈ ಥರ ಕೋಟ್ ಕಲರು, ಈ ಥರ ಕೋಟ್ ಕಲರ್ ಶರ್ಟ್ ಕಲರ್ದು ಈ ಥರ ಕೋಟ್ ಕಲರ್ ಮಾಡಿದ್ದೀನಿ. ಕೋಟ್ ಕಲರ್ ಮಾಡಿ ಇದು ಲೆಹೆಂಗಾ ಆ್ಯಕ್ಚುಲಿ ಮಾಡಿರೋದು ನಾನು ಓಲ್ಡ್ ಸ್ಯಾರಿಯಿಂದ. ಈ ರೀತಿಯಾಗಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ನೋಡಿ, ಇಲ್ಲಿ ಸಿಲ್ವರ್ ಜರಿ ಇದೆ. ಈ ಥರ ಸಿಲ್ವರ್ ಜರಿ ಇರೋದಕ್ಕೆ ಈ ಥರ ಸಿಲ್ವರ್ ಬ್ಲೌಸ್ ಪೀಸ್ ತೊಗೊಬಂದಿದ್ರು, ಅದಕ್ಕೆ ನಾನು ಸ್ಯಾರಿ ಪೀಸಲ್ಲಿ ಈ ಥರ ಕೋಟ್ ಕಲರ್ ಮಾಡಿದ್ದೀನಿ. ನೆಕ್ಸ್ಟು ತೋಳಿದ ಈ ಥರ ತೋಳಿಗೆ ನೋಡಿ ಬಾರ್ಡ್ರ್ ಹಾಕಿದ್ದೀನಿ, ಈ ಥರ ತೋಳಿಗೆ ಬಾರ್ಡ್ರ್ ಹಾಕಿದ್ದೀನಿ. ಈ ಥರ ಕೋಟ್ ಕಲರ್ ಕೊಟ್ಟಿದ್ದೀನಿ. ಇಲ್ಲಿ ಪ್ಲೇನ್ ಅನಿಸ್ತಾ ಇತ್ತು, ಅದಕ್ಕೆ ಅದೇ ಕ್ಲಾತಲ್ಲಿ ಈ ಥರ ಬಟನ್ನ ಮಾಡಿದ್ದೀನಿ. ಓಕೆನಾ, ರೆಡಿಮೇಡ್ ಬಟನ್ ಕ್ರಿಯೇಟ್ ಮಾಡಿದ್ದೀನಿ. ಈ ಥರ ಕೋಟ್ ಕಲರು ಸ್ಟಿಚಿಂಗ್ ಈ ಥರ ಮಾಡಿದ್ದೀನಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ಮಸ್ತ್ ಇಷ್ಟ ಆಯಿತು. ಈ ಥರ ಬ್ಯಾಕ್ ಸೈಡ್ ಇದೆ, ಇಲ್ಲಿ ಹುಕ್ ಹಾಕಿದ್ದೀನಿ. ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಹುಕ್ಸ್ ಹಾಕ್ತಾರೋ ಆ ಥರ ಹುಕ್ಸ್ ಹಾಕಿದ್ದೀನಿ, ಅದ್ರ ಮೇಲೆ ಬಟನ್ ಇಟ್ಟಿದ್ದೀನಿ ಅಷ್ಟೇ. ಬಟನ್ ಓಪನ್ ಏನು ಕೊಟ್ಟಿಲ್ಲ, ಯಾಕಂದರೆ ಬಟನ್ ಓಪನ್ ಕೊಟ್ಟರೆ ಅದೊಂಥರ ಈ ಥರ ಓಪನ್ ಆದಾಗ ಅಗಲ ಆಗುತ್ತೆ ಮತ್ತು ಕಾಣಿಸುತ್ತೆ. ನೆಕ್ಸ್ಟು ಇನ್ನೊಂದು ಲೆಹೆಂಗಾನೇ ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕೆ ಅನಾರ್ಕಲಿ ಮಾಡಿದ್ದೀನಿ, ಇವಾಗ ತೋರಿಸಿದ್ನಲ್ಲ ಸಿಲ್ವರ್ ಅದು ತೋರಿಸ್ತೀನಿ ಅನಾರ್ಕಲಿ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ. ಅನಾರ್ಕಲಿ ಓಲ್ಡ್ ಸ್ಯಾರಿಯಿಂದ ಅನಾರ್ಕಲಿ ಕ್ರಿಯೇಟ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ ಯಾವ ಥರ ಅಂತ ನೋಡಿ. ಓಲ್ಡ್ ಸ್ಯಾರಿಯಿಂದ ಅನಾರ್ಕಲಿ ಕ್ರಿಯೇಟ್ ಮಾಡಿದ್ದೀನಿ. ಇದು ಅನಾರ್ಕಲಿ ಪ್ಯಾಟ್ರನ್, ಇದು 12 ಅನಾರ್ಕಲಿ ಕಲಿ ಇದೆ, ಇದು 12 ಅನಾರ್ಕಲಿ ಕಲಿ ಇದೆ. ಇದು ಅನಾರ್ಕಲಿ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಒಳಗಡೆ ಕ್ಯಾನ್ ಹಾಕಿದ್ದೀನಿ ನೋಡಿ, ಕ್ಯಾನ್ ಹಾಕಿದ್ದೀನಿ. ಈ ಕ್ಯಾನ್ ಹಾಕಿರೋದಕ್ಕೆ ಈ ಥರ ಅಗಲವಾಗಿ ಕುತ್ಕೊಂಡಿದೆ ಇದು ಬಟ್ಟೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ಅಲ್ವಾ. ನಮ್ಮ ಹತ್ರ ಇದು ಹಳ್ಳಿ ಆಗಿದ್ರು ಕೂಡ ತುಂಬ ಸ್ಟಿಚಿಂಗ್ಸ್ ಎಲ್ಲ ಫ್ಯಾಷನಬಲ್ ಆಗಿ ಇರುತ್ತೆ. ಮತ್ತು ಫ್ರಂಟಲ್ಲಿ ಈ ಥರ ಗೊಂಚಲಿಟ್ಟಿದ್ದೀನಿ ನೋಡಿ, ಈ ಥರ ಫ್ರಂಟಲ್ಲಿ ಈ ಥರ ಗೊಂಚಲಿಟ್ಟಿದ್ದೀನಿ ನೋಡಿ. ಫ್ಯಾಷನಬಲ್ ಆಗಿ ಎಷ್ಟು ಚೆನ್ನಾಗಿದೆ ಇದು ಮಗುಗೆ. ಇದು ಬ್ಲೌಸು ಎಷ್ಟು ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ. ಇದು ಬ್ಲೌಸು, ಇದು 12 ಕಲಿ ಅನಾರ್ಕಲಿ ಇದು ಓಕೆನಾ. 12 ಕಲಿ ಇದೆ, ಇದು 12 ಪೆಟಲ್ಸು. ಫುಲ್ ಸೀರೆ ಏನಿದೆಯೋ ಅದೆಲ್ಲ ಹಾಕಿದ್ದೀನಿ. ಇದು ಲೆಂತ್ 35 ಇಂಚ್ ಇದೆ. 35 ಇಂಚ್ ಲೆಂತ್ ಇರೋದ್ರಿಂದ ನಾನು ಬಾರ್ಡ್ರ್ ಅಟ್ಯಾಚ್ ಮಾಡಿಲ್ಲ. 35ಗಿಂತ ಜಾಸ್ತಿ ಇದ್ದರೆ ಕೆಳಗಡೆ ಬಾರ್ಡ್ರ್ ಕೊಡಬೇಕಾಗುತ್ತೆ, ಯಾಕಂದರೆ ಬಾರ್ಡ್ರ್ ಸೇರಿಸಿ ನಾವು ಅನಾರ್ಕಲಿ ಕಟಿಂಗ್ ಮಾಡ್ಕೊಳಕ್ಕಾಗಲ್ಲ. ಇದೇನಿದೆಯೋ ಇದನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಓಕೆನಾ. ನೋಡಿ ಗೊಂಚಲೆಲ್ಲ ಇಟ್ಟಿದ್ದೀನಿ. ಸೈಡಲ್ಲಿ ಈ ಥರ ಹುಕ್ ಹಾಕ್ಕೊಂಡಾಗ ಮಗು ಸೈಡಲ್ಲಿ ಈ ಥರ ಹುಕ್ ಹಾಕ್ಕೊಂಡಾಗ ಈ ಥರ ಇದು ಮಾಡಿಕೊಂಡು ಇದನ್ನ ಈ ಥರ ಸರಿಸ್ಕೋಬೇಕು. ಇದು ಹಿಂದಕ್ಕೆ ಹೋಗುತ್ತೆ, ಈ ಥರ ಸರಿಸ್ಕೊಂಡು ಈ ಥರ ಹಾಕೊಳ್ಳೋದು ಓಕೆನಾ. ನೆಕ್ಸ್ಟು ಇನ್ನೊಂದು ಬ್ಲೌಸ್ ತೋರಿಸ್ತೀನಿ. ಇದು ನಪ್ಪ ಬೋಟ್ ನೆಕ್ಕಲ್ಲಿ ಇದೆ ಇದು ಬ್ಲೌಸು. ಹತ್ರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಈ ಥರ ಬ್ಯಾಕ್ ಹುಕ್ಕು, ಅವರು ಈ ಥರ ಬ್ಲೌಸ್ ಪೀಸ್ ತೊಗೊಬಂದಿದ್ರು ಓಕೆನಾ. ಈ ಥರ ಬ್ಲೌಸ್ ಪೀಸ್ ತೊಗೊಬಂದಿದ್ರು ಇಲ್ಲಿ ನೋಡಿ. ಈ ಥರ ಬ್ಲೌಸ್ ಪೀಸ್ ತೊಗೊಬಂದಿದ್ರು. ಈ ಥರ ಆ ಬ್ಲೌಸ್ ಪೀಸ್ ಮೇಲೆ ಈ ಸ್ಯಾರಿ ಇವಾಗ ಪ್ಲೀಟೆಡ್ ಲಂಗ ಮಾಡಿದ್ದೀನಲ್ಲ, ಆ ಪ್ಲೀಟೆಡ್ ಲಂಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆ ಪ್ಲೀಟೆಡ್ ಲಂಗನ ಮೇಲೆ ಪ್ಯಾಚ್ ಕೊಟ್ಟಿದ್ದೀನಿ, ಕೆಳಗಡೆ ನಾನು ಈ ಥರ ಆ ಬ್ಲೌಸ್ ಪೀಸಲ್ಲಿ ಇದು ಮಾಡಿದ್ದೀನಿ, ಪ್ಯಾಚ್ ಮಾಡಿದ್ದೀನಿ ನೋಡಿ. ಮತ್ತು ಇಲ್ಲಿ ಪ್ಲೀಟೆಡ್ ನರ್ಗೆ ಇಟ್ಬಿಟ್ಟು ಇಟ್ಟಿದ್ದೀನಿ. ಈ ಪ್ಲೀಟ್ಗೂ ಮತ್ತು ಈ ಬೋಟ್ ನೆಕ್ ಮೇಲ್ಗಡೆ ಪ್ಯಾಚ್ಗೂ ಸಕ್ಕ ಸೂಟ್ ಆಗ್ತಾಯಿದೆ, ಮತ್ತು ಅದಕ್ಕೂ ಮ್ಯಾಚ್ ಆಗ್ತಾಯಿದೆ. ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಅವ್ರು ತಂದಿದ್ದು. ಪ್ರಿನ್ಸೆಸ್ ಕಟ್ ಮಾಡಿದ್ದೀನಿ, ಫ್ರಂಟಲ್ಲಿ ಈ ಥರ ಡೀಪ್ ನೆಕ್ ಇಟ್ಟಿದ್ದೀನಿ, ಈ ಥರ ತೋಳುದ್ದ ಇಟ್ಟಿದ್ದೀನಿ. ಇದನ್ನ ಕೆಳಗಡೆ ಪ್ಯಾಚ್ ಮಾಮೂಲಿ ಪಾಟು ಥರ ಕೊಟ್ಟಿದ್ದೀನಿ. ಇದ್ರ ಲಂಗ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಈ ಥರ ಓಕೆನಾ. ಇದ್ರ ಲಂಗ ಮಸ್ತಾಗಿ ಬಂದಿದೆ. ಇದ್ರ ಲಂಗ ಸಖತ್ ಮಸ್ತಾಗಿದೆ. ಇವಾಗ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ತುಂಬ ಟ್ರೆಂಡಿಯಾಗಿದೆ ಇದು ನೋಡಿ. ಹತ್ತಿರದಿಂದ ಕಾಣಿಸ್ತಿದೆ ಎಷ್ಟು ಚಿಕ್ಕದಾಗಿ ನರಿಗೆ ಕೊಟ್ಟಿದ್ದೀನಿ ಅಂತ. 1 ಅವರ್ ಆಯಿತು ಇದು ನರಿಗೆ ಹಿಡಿಯೋದಕ್ಕೆ. ಇದಕ್ಕೆ ತುಂಬ ಲಂಗಗಳು ಬಂದಿದೆ ಈ ಥರ. ನಾನು ಈ ಥರ ಸ್ಟಿಚ್ ಮಾಡಿರೋದು ನೋಡ್ಬಿಟ್ಟು 2-3 ಆರ್ಡ್ರ್ ಬಂದಿದೆ. ಇವಾಗ ಫಿನಿಶ್ ಮಾಡಬೇಕು ನೋಡಿ. ಎಷ್ಟು ನೀಟಾಗಿ ಸ್ಟ್ರೈಟ್ ಲೈನ್ ನರಿಗೆ ಕೊಟ್ಟಿದ್ದೀನಿ. ಪೂರ್ತಿ ಸೀರಿಯಲ್ ಸ್ಟ್ರೈಟ್ ಲೈನ್ ನರಿಗೆ ಕೊಟ್ಟಿದ್ದೀನಿ. ಒಳಗಡೆ ಇದಕ್ಕೂ ಕೂಡ ಕ್ಯಾನ್ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಇದಕ್ಕೂ ಕೂಡ ಕ್ಯಾನ್ ಹಾಕಿದ್ದೀನಿ ನೋಡಿ. ಇದಕ್ಕೂ ಕೂಡ ಕ್ಯಾನ್ ಹಾಕಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತಿದ್ದು ನರಿಗೆ, ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸ್ಟ್ರೈಟ್ ನರಿಗೆ
ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಇದು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ. ಇದು ಹೆಂಗಾಗಿರೋ ಗರ್ಲ್ ಹಾಕೊಂಡ್ರಂತೂ ಫೋಟೋಶೂಟ್ಗೆಲ್ಲ ಸಖತ್ ಮಸ್ತಾಗಿದೆ. ಮತ್ತು ನೆಕ್ಸ್ಟ್ ನೋಡಿ ಮುಂದೆಗಡೆ ಗೊಂಚಲು ಈ ಥರ, ಓಕೆನಾ. ಇದು ನೆಕ್ಸ್ಟ್ ಇದಾಯಿತು. ಮತ್ತು ಇದು ಅನಾರ್ಕಲಿ, ಇದು ಓಲ್ಡ್ ಸ್ಯಾರಿಯಿಂದ ಈ ಥರ ಅನಾರ್ಕಲಿ ಅಂತಂದರೆ ಪ್ಲೇಟೆಡ್ ಲಂಗ. ಓಲ್ಡ್ ಸ್ಯಾರಿಯಿಂದ ಈ ಥರ ಸ್ಟ್ರೈಟ್ ನರ್ಗೆ ಕೊಟ್ಟು ನೋಡಿ, ಸ್ಟ್ರೈಟ್ ನರ್ಗೆ ಕೊಟ್ಟು ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಾನು ಫೋನಲ್ಲಿ ಇಷ್ಟ ಆಗುತ್ತಾ ಅಷ್ಟೊಂದು ತೋರಿಸ್ತಾ ಇದ್ದೀನಿ ಏನೇನು ಡಿಸೈನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ, ಓಕೆನಾ. ನೆಕ್ಸ್ಟು ಇದು ಹೆಂಗೆ ಮಾಮೂಲಿ ದೊಡ್ಡವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿರೋದು ನೋಡಿ. ಇದು ಬ್ಯಾಕ್ ಸೈಡ್ ಈ ಥರ ಇಲ್ಲೊಂದು ಹುಕ್ ಹಾಕೊಳ್ಳೋದು, ಈ ಥರ ಬ್ಯಾಕ್ ಸೈಡು ಪ್ಯಾಚ್ ವರ್ಕ್ ಥರ ಕಟ್ ವರ್ಕಲ್ಲಿ ಈ ಥರ ಮಾಡಿದ್ದೀನಿ. ನಾನು ಇದಕ್ಕೇನು ಕ್ಯಾನ್ವಾಸ್ ಏನು ಕೊಟ್ಟಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಕ್ಯಾನ್ವಾಸ್ ಏನಾದರೂ ಕೊಟ್ವಿ ಅಂತಂದರೆ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಬಟ್ಟೆ ಹೋಗಿ ಮೈಗೆ ಕಚ್ಕೋತಾ ಇಲ್ಲ. ಅದೇನಾಗುತ್ತೆ ಮೂತಿ ಈ ಥರ ಚುಟ್ ಥರ ಬಂದ್ಬಿಡ್ತಾಯಿದೆ ಅದು ಕ್ಯಾನ್ವಾಸ್ ಹಾಕಿದಾಗ. ಅದು ಕ್ಯಾನ್ವಾಸ್ ಬದಲು ನೋಡಿ ಇದು ಪ್ಯಾಚ್ ಈ ಥರ ಬ್ಯಾಕ್ ಸೈಡ್ ಈ ಥರ ಪ್ಯಾಚ್ ಕೊಟ್ಟಿದ್ದೀನಿ. ಮತ್ತು ಇಲ್ಲಿಗೊಂದು ಹುಕ್ ಹಾಕೋದು, ಫ್ರಂಟಲ್ಲಿ ಈ ಥರ ಬಾರ್ಡ್ರಿಗೆ ಈ ಥರ ಒಂದು ಪ್ಯಾಚ್ ಕೊಟ್ಟಿದ್ದೀನಿ. ಇದು ಟ್ರೆಂಡಿಯಾಗಿದೆ. ಮತ್ತು ಕಪ್ಸ್ ಹಾಕಿದ್ದೀನಿ ಬ್ಲೌಸ್ಗೆ. ಇಲ್ಲಿ ನೋಡಿ ಪ್ರಿನ್ಸೆಸ್ ಕಟ್ ಮಾಡಿ ಕಪ್ಸ್ ಹಾಕಿದ್ದೀನಿ. ಬ್ಯಾಕ್ ಸೈಡ್ ಎಷ್ಟು ನೀಟಾಗಿ ಫಿನಿಶಿಂಗ್ ರೌಂಡ್ ಶೇಪಲ್ಲೇ ಕೂತಿದೆ ಮತ್ತು ಮಿಡ್ಗೆ ಕೂತಿದೆ. ಇದು ಪ್ರಿನ್ಸೆಸ್ ಕಟ್ ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇಷ್ಟೇ ನೀಟಾಗಿ ನೀವು ಅಷ್ಟೇ ಕ್ರಿಯೇಟ್ ಮಾಡಬೇಕು ಕಸ್ಟಮರ್ಗೆ, ಆವಾಗ ಮೋಡ್ ಆಫ್ ಅಟ್ರಾಕ್ಷನ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಮೆರೂನ್ ಕಲರ್, ಇದು ಸ್ಯಾರಿ ಬಂದು ಗೋಲ್ಡ್ ಕಲರ್ ಇದೆ. ಇದು ಅಷ್ಟೇ ನಮ್ಮ ಏಜ್ವರ್ಗೆ ನೋಡಿ. ಇದು ತುಂಬ ಟ್ರೆಂಡಲ್ಲಿದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಈ ಡಿಸೈನ್ ತುಂಬ ಟ್ರೆಂಡಿಯಾಗಿದೆ. ಈ ಥರ ಬಾರ್ಡ್ರ್ ಸ್ಟ್ರೈಟಾಗಿ ಈ ಥರ ಅಟ್ಯಾಚ್ ಮಾಡೋದು, ಈ ಥರ ಕಟ್ ವರ್ಕ್ ಶೇಪಲ್ಲಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಈ ಥರ ಕಟ್ ವರ್ಕ್ ಶೇಪಲ್ಲಿ ಬ್ಯಾಕ್ ಸೈಡ್ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ. ಈ ರೀತಿಯಾಗೆಲ್ಲ ಕ್ರಿಯೇಟ್ ಮಾಡಿ ಇಲ್ಲೊಂದು ಉಕ್ ಬರುತ್ತೆ, ಇದಕ್ಕೂ ಕೂಡ ಈ ರೀತಿಯಾಗಿ ಒಂದು ಉಕ್ ಹಾಕಿದ್ದೀನಿ. ಮತ್ತು ಇದನ್ನು ತುಂಬ ಬ್ರಾಡಾಗಿ ತೆಗಿಯೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಯಾಕಂದರೆ ಇದು ಬಾರ್ಡ್ರು ಇದೇ ಥರ ಬರಬೇಕು ಮತ್ತು ನಾವು ಸ್ಟ್ರೈಟಾಗಿ ತೊಗೋಬೇಕಲ್ಲ, ಇಲ್ಲಿ ಫಿಟ್ಟಿಂಗ್ ಲೈನ್ ಸೈಡ್ ಹೋಗುತ್ತೆ ಸ್ವಲ್ಪ, ಇಷ್ಟು ಡೀಪ್ ಕೊಡ್ಬೋದು. ಆಮೇಲೆ ನೆಕ್ಸ್ಟು ಫ್ರಂಟಲ್ಲಿ ಇದಕ್ಕೂ ಅಷ್ಟೇ ಕಪ್ಸ್ ಹಾಕಿದ್ದೀನಿ. ಅವ್ರು ಕಪ್ಸ್ ಹಾಕಿ ಅಂತಂದರು ನೋಡಿ. ಪ್ರಿನ್ಸೆಸ್ ಕಟ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಮತ್ತು ನೆಕ್ಸ್ಟ್ ನೋಡಿ ಕಪ್ಸ್ ಎಷ್ಟು ನೀಟಾಗಿ ಹಾಕಿದ್ದೀನಿ, ರೌಂಡ್ ಶೇಪಲ್ಲಿ ಫುಲ್ಲು ರೌಂಡ್ ಶೇಪಲ್ಲಿ ಮಧ್ಯ ಮಿಡ್ ಶೇಪು ಕರೆಕ್ಟಾಗಿ ಬಂದಿದೆ ಇದು, ಓಕೆನಾ. ಫ್ರಂಟಲ್ಲಿ ಇದು ಯಾವ ಥರನೂ ಡಿಸೈನ್ ಇಲ್ಲ, ಸುಮ್ಮನೆ ಹಿಂಗೆ ಕ್ರಾಸಾಗಿ ಬಂದು ಈ ಥರ ಬಂದಿದೆ ಅಷ್ಟೇ. ಇದು ಫ್ರಂಟು, ಇದು ಕೂಡ ಕಪ್ಸ್ ಬ್ಲೌಸೇ. ನೆಕ್ಸ್ಟ್ ಇನ್ನೊಂದು ಹಳದಿ ಫಂಕ್ಷನ್ಗೆ ಅಂದ್ಬಿಟ್ಟು ಒಂದು ಬ್ಲೌಸ್ನ ರೆಡಿ ಮಾಡಿದ್ದೀವಿ. ಇದು ತುಂಬ ಫ್ಯಾಷನಬಲ್ ಆಗಿದೆ ಇದು ಬ್ಲೌಸು, ನನಗೆ ಸಖತ್ ಇಷ್ಟ ಆಯಿತು. ಅವ್ರು ಕಳಿಸಿದ್ರು ಇದು ಡೀಪ್ ನೆಕ್ಕಲ್ಲಿ ಈ ಥರ ಕ್ರಿಯೇಟ್ ಮಾಡಿಕೊಡಿ ಅಂತ. ನೋಡಿ ಈ ಥರ ಫ್ರಂಟು ವಿ ಶೇಪ್ ನೋಡಿ, ಫ್ರಂಟು ವಿ ಶೇಪು. ಮತ್ತು ಇಲ್ಲಿ ಈ ಥರ ಶೇಪ್ ತೆಗ್ದಿದ್ದೀವಿ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಕಿಗೆ ಈ ಥರ ಮಾಡ್ಕೋತಾರೆ, ಬ್ಯಾಕಿಗೆ ಈ ಥರ ಮಾಡಿಕೊಂಡು ಈ ಥರ ಕಟ್ಕೋತಾರೆ. ಬಟ್ ಇವರು ಬ್ಯಾಕಿಗೆ ಹಾಕೊಂಡ್ರೆ ಅಕ್ವಾರ್ಡ್ ಕಾಣುತ್ತೆ, ಅದು ಫ್ಯಾಮಿಲಿ ಫಂಕ್ಷನ್ ಬೇರೆ ಏನಾದರೂ ಅಂತಾರೆ ಅಂದ್ಬಿಟ್ಟು ಏನು ಮಾಡೋರು ಗೊತ್ತಾ, ಬ್ಯಾಕ್ ಸೈಡು ಫುಲ್ಲು ಬ್ರಾಡು ಅಂದರೆ ಬ್ಯಾಕ್ ಸೈಡ್ ಹುಕ್ಕು ಈ ಥರ ಇಟ್ಬಿಟ್ಟು ಫುಲ್ ರೌಂಡ್ ಶೇಪ್ ಬ್ರಾಡಲ್ಲಿ ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಇದನ್ನು ಯಾವ ಥರ ಗೊತ್ತಾ, ಫ್ರಂಟಲ್ಲಿ ಈ ಥರ ಫ್ರಂಟಲ್ಲಿ ಈ ಥರ ನಾವು ಇದನ್ನು ಹಾಕೊಳ್ಳೋದು ತೋರಿಸ್ತೀನಿ. ಫ್ರಂಟು ಇವಾಗ ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ ಸೊಂಟ, ಇಲ್ಲಿಂದ ಈ ಥರ ಹಿಂದೆಗೆ ಈ ಥರ ಕಟ್ಕೊಳ್ಳೋದು ಇದನ್ನು ದಾರನ, ಅದು ಹಿಂದೆಗಡೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕಟ್ಕೊಳ್ಳೋದು. ಇದು ಫ್ರಂಟಲ್ಲಿ ಶೇಪ್ ಎತ್ತಿದ್ದೀನಿ, ಒಂದು 2.5 ಇಂಚ್ 3 ಇಂಚ್ ಎತ್ತಿದ್ದೀನಿ ಫ್ರಂಟ್ ಶೇಪು, ತೋರಿಸ್ತೀನಿ ನೋಡಿ. ವಿ ಶೇಪ್ ಇದಕ್ಕೂ ಅಷ್ಟೇ ಕಪ್ಸ್ ಹಾಕಿದ್ದೀನಿ ನೋಡಿ. ಪ್ರಿನ್ಸೆಸ್ ಕಟ್ ಇದು ಬ್ಲೌಸು, ಕಪ್ಸ್ ಹಾಕಿದ್ದೀನಿ ಎಷ್ಟು ನೀಟಾಗಿ ಕೂತಿದೆ ಅಂತ, ರೌಂಡ್ ಶೇಪಲ್ಲಿ ಎಷ್ಟು ನೀಟಾಗಿ ಕೂತಿದೆ ಅಂತ. ಇಷ್ಟೇ ನೀಟಾಗಿ ನೀವು ಅಷ್ಟೇ ಕಸ್ಟಮರ್ ಮಾಡಿಕೊಟ್ಟಾಗ ಬರಬೇಕು ಅಷ್ಟೇ ನೀಟಾಗಿ. ನೋಡಿ ಎಷ್ಟು ನೀಟಾಗಿ ಕಪ್ಸ್ ಕಾಣಿಸ್ತಾ ಇದೆ. ಮತ್ತು ಪ್ರಿನ್ಸೆಸ್ ಕಟ್ ಅನ್ನೋದು ಶೇಪ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಫ್ರಂಟು ಶೇಪ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಓಕೆನಾ. ಇನ್ನೂ ಡಿಸೈನ್ಸ್ ಇದೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂಥರ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ. ಇದು ಬೋಟ್ ನೆಕ್ ಮಾಡಿ ಮಷಿನ್ ಎಂಬ್ರಾಯ್ಡ್ರಿ ಮಾಡಿರೋದು. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ವರ್ಕ್ ಮಾಡಿದ್ದೀನಿ, ಇದು ಕೂಡ ಮಷಿನ್ ವರ್ಕೆ. ಇದೆಲ್ಲ ಮದುವೆ ಆರ್ಡರ್ಸ್ ಇತ್ತು. ಮತ್ತು ನೆಕ್ಸ್ಟು ಇದು ಕೂಡ ಮದುವೆ ಆರ್ಡರ್, ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಇದು ಮಷಿನ್ ಎಂಬ್ರಾಯ್ಡ್ರಿ. ಮತ್ತು ನೆಕ್ಸ್ಟ್ ಇದು ಅಷ್ಟೇ, ಅದು ಶೇಪು ನೀಟಾಗಿ ಬಂದಿದೆ, ಬಟ್ ಆದರೆ ಫೋಟೋ ತೆಗಿಬೇಕಾದ್ರೆ ನೀಟಾಗಿ ತೆಗ್ದಿಲ್ಲ ಅಷ್ಟೇ. ಆಮೇಲೆ ಇದು ಅಷ್ಟೇ ಸಿಂಪಲ್ ವರ್ಕು, ತುಂಬ ಸಿಂಪಲ್ ವರ್ಕು. ಮತ್ತು ಫಿಟ್ಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡಿ. ಬ್ಲೌಸ್ ನೋಡಿ ಹ್ಯಾಂಡ್ ವರ್ಕ್ ಮಾಡಿದ್ದೆ ಕಟ್ ವರ್ಕಲ್ಲಿ, ಇದು ತುಂಬ ಚೆನ್ನಾಗಿ ಬಂದಿದೆ ಫಿಟ್ಟಿಂಗು. ಮತ್ತು ಮಗುಗೂ ಅಷ್ಟೇ ಡೀಪ್ ನೆಕ್ಕಲ್ಲೇ ಮಷಿನ್ ವರ್ಕ್ ಮಾಡಿದ್ದೆ, ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ನಮ್ಮ ಚಾನಲಲ್ಲಿ ಮಾಡಿರೋಂಥ ಡಿಸೈನ್ಸ್ ಎಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.